ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಸವಿಗೊಂಡನಹಳ್ಳಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ. ಮೊಳಕಾಲ್ಮೂರು ಕ್ಷೇತ್ರದ ಬಿಜೆಪಿ ಮುಖಂಡ ಎನ್ ರಘುಮೂರ್ತಿಯಿಂದ ಪುಷ್ಪಾರ್ಚನೆ. ಅಂಬೇಡ್ಕರ್ ಅವರಂತೆ ಬದುಕು ಸರಳವಾಗಿದ್ದರೂ ಸಾಧನೆ ಮತ್ತು ಚಿಂತನೆ ಅಮೋಘವಾಗಿರಬೇಕು ಎಂದು ಮೊಳಕಾಲ್ಮೂರು ಕ್ಷೇತ್ರದ ಬಿಜೆಪಿ ಮುಖಂಡ ಎನ್ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಕಸವಿಗೊಂಡನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಯುವಕರು ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಶ್ರೇಷ್ಠತೆ ಬದುಕಿನಲ್ಲಿ ಇರಬೇಕೇ ಹೊರತು ಜೀವನ ಶೈಲಿಯಲ್ಲಿ ಅಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭವಿಷ್ಯದಲ್ಲಿ ಶೋಷಿತ ಸಮುದಾಯ ಬೇಡುವ ಕೈಗಳಿಗಿಂತ ನೀಡುವ ಕೈಗಳನ್ನು ಹೊಂದಬೇಕು ಎಂಬ ಕನಸನ್ನ ಕಂಡಿದ್ರು. ಸ್ವಾಭಿಮಾನದ ಬದುಕನ್ನ ಸಮಾಜಕ್ಕೆ ತಿಳಿಸಿಕೊಟ್ಟವರು. ಬಡತನ, ಅವಮಾನ ಮತ್ತು ಅಸ್ಪೃಶ್ಯತೆಯನ್ನ ಮೀರಿ ಸಾಧನೆಯ ಶಿಖರ ತಲುಪಬಹುದು ಎಂಬ ದಾರಿಯನ್ನ ತೋರಿದ ಮಹಾನ್ ವ್ಯಕ್ತಿತ್ವ ಅವರದು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಮಿತಿಯ ಸದಸ್ಯರಾದ ಹೊನ್ನೂರು ಗೋವಿಂದಪ್ಪ, ಯಜಮಾನಪ್ಪ, ಅಂಬೇಡ್ಕರ್ ಯುವಕ ಸಂಘದ ಯೋಗೀಶ್ ಹಾಗೂ ಕಾಲೋನಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೂಡ ತುಂಬಾ ದುರದೃಷ್ಟಕರ. ಸರ್ಕಾರದ ಆಶಯ ಏನಿದೆ ಅಂತಂದ್ರೆ ಆ ತಿಂಗಳ ಮಾಶಾಸನ ಇರ್ಬೋದು, ಗೃಹಲಕ್ಷ್ಮಿ ದುಡ್ಡು ಇರ್ಬೋದು, ಅದೇ ತಿಂಗಳು ಹೋಗ್ಬೇಕು ಅಂತಿದೆ. ಆದರೆ ಈ ಒಂದು ಕಾಲೋನಿನಲ್ಲಿರುವಂಥ ಹಲವಾರು ಮಹಿಳೆಯರು ಮತ್ತು ವೃದ್ಧರ ಮಾಶಾಸನ ಕಳೆದ 3 ತಿಂಗಳಿಂದ ಬಂದಿಲ್ಲ ಅಂತ ವ್ಯಾಪಕವಾದ ದೂರಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಹಾಗೆ ಜಲಜೀವನ ಮಿಷನಿಗೆ ಸಂಬಂಧಪಟ್ಟಂಥ ಆ ಗುತ್ತಿಗೆದಾರರು ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇಲ್ಲಿ 6 ತಿಂಗಳಿಂದ ಇಲ್ಲಿ ಓಡಾಡೋಕ್ಕೆ ಆಗದೇ ಇರೋ ರೀತಿಯಲ್ಲಿ ನೆಲ ಆಗೋದು, ಆಮೇಲೆ ಈ ಪ್ರಾರಂಭನೂ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಏನು ಸಿಮೆಂಟ್ ತಗೊಂಬಂದಿಟ್ಟಿದ್ರೆ ಸಿಮೆಂಟ್ ಎಲ್ಲ ಮೆಲ್ಟ್ ಆಗಿ ಹೋಗಿದೆ. ಈಗ ಆಲ್ರೆಡಿ ನಾವು AWE ಅವರಿಗೆ ಮಾತಾಡಿದ್ದೀವಿ. AWE ಅವರು 3 ದಿನದೊಳಗೆ ಈ ಸಮಸ್ಯೆ ಏನಿದೆ ಸಮಸ್ಯೆಯನ್ನು ನಾನು ಕ್ಲಿಯರ್ ಮಾಡ್ತೀನಿ ಅಂತಂತ ಹೇಳಿದ್ದಾರೆ. 3 ದಿನ ತನಕ ನೀವೆಲ್ಲ ನಾಗರಿಕರು ಏನಿದ್ದಾರೆ ನೀವೆಲ್ಲ ಸುಮ್ಮನಿರಿ. 3 ದಿನದೊಳಗೆ ಅದು ಕ್ಲಿಯರ್ ಮಾಡಿಲ್ಲ ಅಂದರೆ ಮಾನ್ಯ ಲೋಕಸಭಾ ಸದಸ್ಯರಿದ್ದಾರೆ, ಅವರಿಗೆ ನಾವು ಕಂಪ್ಲೇಂಟ್ ಮಾಡಿ ಆ ಸಂಬಂಧಪಟ್ಟಂಥ ಗುತ್ತಿಗೆದಾರರು ಆಮೇಲೆ AWE ಅವರಿಬ್ಬರ ಮೇಲೂ ಕ್ರಮ ವಹಿಸ್ತೀವಿ. ಹಾಗೆಯೇ ಇನ್ನು ಉಳಿದಂತೆ ಇಲ್ಲಿ ರೇಷನ್ ಕಾರ್ಡ್ ಎಲ್ಲ ಬರ್ತಿದೆಯಾ? ನಮ್ಮ ಎಲ್ಲರಿಗೂ ಅಕ್ಕಿ ಬರ್ತಿದೆಯಾ? ಬರ್ತಿದೆ. ಆಮೇಲೆ 15ರಿಂದ 20 ಜನ ಇಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪದವಿ ಪಡೆದಂಥ ಹುಡುಗರಿದ್ದಾವೆ. ಆ ಹುಡುಗರು ಎಲ್ಲ ನನ್ನ ಸಹೋದರರು. ಇವರೆಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕ ನಮ್ಮಲ್ಲಿಲ್ಲ. ಆಮೇಲೆ ದೆಹಲಿಗೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ನಾವು ಜೀವನ ಮಾಡೋದೇ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ನಾವು ಕಳೆದ ಸಾರಿ ರೇಣುಕಾಪುರದಲ್ಲಿ ನಮ್ಮ ಅನುದಾನದಿಂದ ಅಲ್ಲಿ ಒಂದು 30,000 ರೂಪಾಯಿಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳನ್ನು ಕೊಟ್ಟಿದ್ದು. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಿ ಓದೋಕ್ಕೆ ಕಷ್ಟ ಆಗ್ತಿದೆ ಅಂತಂತಾರೆ. ನಿಶ್ಚಿತವಾಗಿ ಮುಂದಿನ ತಿಂಗಳು ಇಲ್ಲೂ ಕೂಡ ಒಂದು ಲೈಬ್ರರಿ ಮಾಡಿ ಲೈಬ್ರರಿಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಬುಕ್ಗಳನ್ನು ಕೊಡಿಸ್ತೀವಿ ಅಂತ ನಾವೆಲ್ಲ ಮಾನ್ಯ ಲೋಕಸಭಾ ಸದಸ್ಯರೊಟ್ಟಿಗೆ ಮಾತಾಡಿ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ಖಂಡಿತವಾಗಿ ಕೂಡ ಮುಂದಿನ ತಿಂಗಳು ನಿಮಗೆಲ್ಲರಿಗೂ ಕೂಡ ಇಲ್ಲಿ ಸ್ಟೂಡೆಂಟ್ಸ್ ಏನಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಅಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ಬುಕ್ಗಳು ಬರ್ತವೆ. ಆಮೇಲೆ ನಾನು ಹೇಳೋದು ಏನು ಅಂದರೆ, ಎಲ್ಲ ನನ್ನ ತಂದೆ ತಾಯಿಯಿಂದಿದ್ದೀರ, ಎಲ್ಲ ನನ್ನ ಸಹೋದರಿದ್ದೀರ, ಎಂಥದೇ ಕಷ್ಟ ಇರಲಿ, ಎಂಥದೇ ಬಡತನ ಇರಲಿ, ಕಷ್ಟ ಬಡತನ ಮೀರಿ ಮಕ್ಕಳನ್ನ ಉನ್ನತ ವ್ಯಾಸಂಗ ಕೊಡಿಸ್ಬೇಕು, ಉನ್ನತ ಶಿಕ್ಷಣ ನೀವು ಕೊಡಿಸ್ಬೇಕು. ಈ ದೀಕ್ಷೆಯನ್ನು ಇವತ್ತು ತಗೋಬೇಕು ನೀವು. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ಹಲವಾರು ಇದ್ದಾರೆ. ಏನು ಬೇಡ, ಡಾಕ್ಟರ್ BR ಅಂಬೇಡ್ಕರ್ ಅವರು 1809ರಲ್ಲಿ ಅವರು ಹುಟ್ಟಿದಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟ ಇತ್ತು, ಎಷ್ಟು ಅವಮಾನ ಇತ್ತು, ಎಷ್ಟು ಅಸ್ಪೃಶ್ಯತೆ ಇತ್ತು. ಅದನ್ನೆಲ್ಲನೂ ಕೂಡ ಅವರು ಅದನ್ನು ಮೀರಿ ಸವಾಲಾಗಿ ಸ್ವೀಕರಿಸಿ ಅವರು ಇಡೀ ವಿಶ್ವದಲ್ಲಿ ಅತ್ಯಂತ ಉನ್ನತ ವ್ಯಾಸಂಗವನ್ನು ಮಾಡಿ ಪದವಿಗಳನ್ನು ಪಡೆದು ಭಾರತದ ಒಂದು ಅದ್ಭುತವಾದ ಸಂವಿಧಾನವನ್ನು ಬರೆದು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಬೆಳಕಾಗಿದ್ದಾರೆ. ಅಂಥ ಬೆಳಕು ನಿಮ್ಮ ಕಾಲೋನಿನಲ್ಲಿ ಮುಂದಿನ ದಿನಗಳಲ್ಲಿ ಬರಬೇಕು. ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು, ದೀಕ್ಷೆ ತಗೋಬೇಕು. ಹಾಗೆಯೇ ಇನ್ನು ಉಳಿದಂಥ ಸಮಸ್ಯೆಗಳು ಏನೇ ಇರಲಿ, ಕುಡಿಯೋ ನೀರಾಯಿತು, ಆಮೇಲೆ ಶಾಲೆಗಳದ ದುರಸ್ತಿ ಇರ್ಬೋದು. ಈ ದೇವಸ್ಥಾನದ್ದೊಂದು ಸಮಸ್ಯೆ ಇದೆ ಅಂತಂದರೆ ಸೀಟೆಲ್ಲ ಹೋಗಿದೆ, ಬಂದವರಿಗೆಲ್ಲ ಅದ್ರ ತಲೆ ಮೇಲೆ ಬಿದ್ದತ್ತು ಅಂತಾರೆ. ಇದಕ್ಕೆ ಬೇರೆ ಸೀಟ್ ಆಗೋಕ್ಕೆ ನಾವು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಡತನ ಇದೆ, ಮಳೆ